ಇನ್ನು ಕೇಂದ್ರ ಸರ್ಕಾರದಿಂದ ಜನಗಣತಿ ಅಧಿಸೂಚನೆ ಪ್ರಕಟ ಆಗಿದೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಸಮೀಕ್ಷೆಯನ್ನ ಕೂಡ ಕೇಂದ್ರ ನಡೆಸಲಿದೆ. 2 ಹಂತಗಳಲ್ಲಿ ಈ ಗಣತಿ ಸರ್ವೆ ಕಾರ್ಯ ನಡೆಯುತ್ತೆ. 2027ರ ಮಾರ್ಚ್ 1ರಿಂದ ಜನಗಣತಿ ಮತ್ತು ಜಾತಿ ಗಣತಿ ಸಮೀಕ್ಷೆಯಾಗಿದೆ. ಈ ಸರ್ವೆಗೆ 34 ಲಕ್ಷ ಗಣತಿದಾರರು ಮೇಲ್ವಿಚಾರಕರ ನೇಮಕ ಆಗಿದ್ದು 1.3 ಲಕ್ಷ ಜನಗಣತಿ ಕಾರ್ಯನಿರ್ವಾಹಕರ ನೇಮಕ ಆಗಿದೆ. ಮೊಬೈಲ್ ಡಿಜಿಟಲ್ ಗ್ಯಾಜೆಟ್ಗಳೊಂದಿಗೆ ಸರ್ವೆ ಕಾರ್ಯ ನಡೆಯುತ್ತೆ. ಜಮ್ಮು ಕಾಶ್ಮೀರ ಹಿಮಾಚಲದಲ್ಲಿ ಸರ್ವೆಗೆ ಪ್ರತ್ಯೇಕ ದಿನಾಂಕ ಇದೆ. 2026ರ ಅಕ್ಟೋಬರ್ 1ರಿಂದ ಜಮ್ಮು ಕಾಶ್ಮೀರ ಲಡಾಖ್ನಲ್ಲಿ ಸರ್ವೆಯಾದರೆ ಮಳೆ ಬೀಳೋ ಪ್ರದೇಶದಲ್ಲಿ 2026ರ ಅಕ್ಟೋಬರ್ 1ರಿಂದ ಜನಗಣತಿ ನಡೆಯುತ್ತೆ. ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಯಿತು. ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆಯನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹಲವು ಮಳೆ ಹಿಮ ಬೀಳುವ ಪ್ರದೇಶದಲ್ಲೂ ಕೂಡ ಸರ್ವೆ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಈ ಬಾರಿ ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಕೂಡ ನಡೆಸೋದಕ್ಕೆ ಕೇಂದ್ರ ಮುಂದಾಗಿದೆ.